ಓಂ ಗುರುದೇವ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ, ವಾಸ್ತು ತಜ್ಞರು. ಇಂದಿನ ಒಂದು ಸಂಚಿಕೆ ಪಶ್ಚಿಮ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ರೆಡಿ ನಾವು ತಿಳಿಸ್ಕೊಟ್ಟಿದ್ದೀವಿ. ವಿಶೇಷವಾಗಿ ಇಂಥ ದಿಕ್ಕುಗಳನ್ನ ಪಾಲಿಸಬೇಕು. ಯಾಕೆಂದ್ರೆ ಇವೆಲ್ಲ ಶ್ರೀಮಂತಿಕೆಯನ್ನು ತಂದುಕೊಡುವಂಥ ದಿಕ್ಕುಗಳು, ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು, ಐಶ್ವರ್ಯವನ್ನು ತಂದುಕೊಡುವಂಥ ದಿಕ್ಕುಗಳು. ಪಶ್ಚಿಮ ದಿಕ್ಕು ವೆರಿ ಪವರ್ಫುಲ್ ದಿಕ್ಕು, ಚಂಚಲ ಸ್ವಭಾವದ ದಿಕ್ಕು, ವಾಯುವಿನ ತತ್ವದ ದಿಕ್ಕು. ಗ್ರಹಾಧಿಪತಿ ಬಂದು ಕರ್ಮಫಲದಾತ ಶನಿಯ ದಿಕ್ಕು. ಈ ದಿಕ್ಕಿನ ದಿಕ್ಪಾಲಕ ವರುಣ, ಮಳೆಯ ದೇವರು ವರುಣನ ದಿಕ್ಕು. ಯಾಕೆಂದ್ರೆ ಆ ಒಂದು ಭಾಗದಿಂದ ವಿಶೇಷವಾಗಿ ಮಳೆಯ ಒಂದು ಪವರ್ ಜಾಸ್ತಿ ಇರುವಂಥ ದಿಕ್ಕು. ಯಾವತ್ತು ಪಶ್ಚಿಮ ಎತ್ತರವಾಗಿರಬೇಕು, ಪೂರ್ವ ಡೌನ್ ಆಗಿರಬೇಕು. ಆ ಒಂದು ರೀತಿಯ ದಿಕ್ಕು ಸರ್ವಶ್ರೇಷ್ಠವಾದಂಥ ದಿಕ್ಕು. ಆದರೆ ಈ ವಾಯುವಿನ ತತ್ವ ಇರುವಾಗ ಆ ಗೃಹವಾಸಿಗಳಿಗೆ ಚಂಚಲ ಸ್ವಭಾವದವರಾಗಿರ್ತಾರೆ. ನೆನಪಿಟ್ಕೊಳ್ಳಿ, ಪೂರ್ವ ದಿಕ್ಕಿಗಿಂತ ಈ ದಿಕ್ಕಿನಲ್ಲಿ ಕಡಿಮೆ ಖಾಲಿ ಜಾಗ ಇರಬೇಕು. ವಾಸ್ತುಸಮ್ಮತವಾಗಿ ನೀವು ಕಟ್ಟಿದ್ದೇ ಆದರೆ, ಅಳವಡಿಕೆ ಮಾಡಿಕೊಂಡಿದ್ದೇ ಆದರೆ ನಿಮ್ಮಂಥ ಶ್ರೀಮಂತರು ಯಾರು ಇರಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ನಿಂತು ಮಂತ್ರಿ ಆಗೋ ಯೋಗನೂ ಇದೆ, ಅಥವಾ ಗ್ರಾಮ ಪಂಚಾಯಿತಿಯಿಂದ ನೀವು ಈ ಜಾಗಕ್ಕೆ ಬಂದಿದ್ರೆ ನಿಮ್ಮ ಹಳ್ಳಿನಲ್ಲೋ ಅಥವಾ ನೀವು ನೆಲೆಸಿರೋ ಊರಿನಲ್ಲಿ ಯಾವುದೋ ಒಂದು ಪ್ರಬಲವಾದ ಶಕ್ತಿ ಇದೆ. ಯಾಕೆಂದ್ರೆ ಇವತ್ತು ಯಾರು ರಾಜ್ಯದ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ, ರಾಜಕೀಯ ನಾಯಕರು ಯಾರು ಏನು ಸಿಟಿಯಲ್ಲಿ ಹುಟ್ಟಿದವರು ಕಡಿಮೆ, ಎಲ್ಲ ಹಳ್ಳಿಯಿಂದ ಹುಟ್ಟಿ. ಈಗ ನಮ್ಮ ಇವತ್ತಿನ ಒಂದು ರಾಜ್ಯದ ಮುಖ್ಯಮಂತ್ರಿ ಸಾಹೇಬರು ಇದ್ದಾರಲ್ಲ, ಅವ್ರು ಹಳ್ಳಿಯವರೇ, ರೈತಾಪಿ ವರ್ಗದವರು. ನೋಡಿ, ಒಂದು ಹಳ್ಳಿಯಿಂದ ಹುಟ್ಟಿ, ಮೊನ್ನೆ ಸಿದ್ದರಾಮಯ್ಯನವರು ಹಳ್ಳಿಯವರು, ಕುಮಾರಸ್ವಾಮಿ ಅವರು ಹಳ್ಳಿಯವರೇ, ದೇವೇಗೌಡರು ಹಳ್ಳಿಯವರೇ. ಆದರೆ ಅಂತ ಒಂದು ಮಾರ್ಗವನ್ನು ತೋರಿಸ್ಕೊಡ್ತದೆ, ಪ್ರಬಲವಾದಂಥ ಶಕ್ತಿಯನ್ನು ಕೊಡ್ತದೆ ಈ ದಿಕ್ಕು. ಹಾಗಿದ್ದಾಗ ಈ ದಿಕ್ಕಿನಲ್ಲಿ ಯಾವಾಗಲೂ ಪೂರ್ವಕ್ಕಿಂತ ಕಡಿಮೆ ಜಾಗ ಪಶ್ಚಿಮದಲ್ಲಿರಬೇಕು, ಎತ್ತರವಾಗಿರಬೇಕು, ಭಾರವಾಗಿರಬೇಕು. ಆಗ ಮಾತ್ರ ಈ ಪಶ್ಚಿಮ ದಿಕ್ಕು ನಿಮಗೆ ಯಶಸ್ಸು, ಕೀರ್ತಿ, ಅಭಿವೃದ್ಧಿ, ಜೀವನದಲ್ಲಿ ನಿಮ್ಮ ಸಕ್ಸಸ್ಸು, ಪ್ರತಿಷ್ಠೆಯನ್ನು ಹೆಚ್ಚಿಸ್ತದೆ, ಶಾಂತಿ ಸಮೃದ್ಧಿಯನ್ನು ಕೊಡ್ತದೆ, ಅಧಿಕಾರವನ್ನು ಕೊಡ್ತದೆ. ಯಾವ ಕ್ಷೇತ್ರದಲ್ಲಿ ನೀವು ವ್ಯಾಪಾರದಲ್ಲಿ ಕೈ ಹಾಕಿ ನಿಮಗೆ ಜಯ ತಂದು ಕೊಡ್ತದೆ, ಆಸ್ತಿ ಐಶ್ವರ್ಯವನ್ನು ಗಳಿಸ್ಬೋದು. ವಿಶೇಷವಾಗಿ ರಾಜಕೀಯದಲ್ಲಿ ಹೆಸರು ಮಾಡ್ಬೋದು. ಆದರೆ ಯಾವುದೋ ಒಂದು ಟೈಮಲ್ಲಿ ನೀವು ಮಾಡಿರ್ತೀರಿ, ಅದನ್ನು ಉಳಿಸ್ಕೊಳ್ಬೇಕು ಅಂದರೆ, ನೀವು ಮುಂದೆ ಹಂತ ಹಂತವಾಗಿ ನೀವು ಒಂದು ಕ್ಷೇತ್ರದಲ್ಲಿ ಬೆಳಿಬೇಕು ಅಂದರೆ ಅದಕ್ಕೆ ಸರಿಯಾದಂಥ ಮೆಟ್ಲುಗಳು ಜೋಡಿಸ್ಕೊಂಡು ಹತ್ತಬೇಕು. ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ವ್ಯಾಪಾರ ಇರ್ಬೋದು, ರಾಜಕೀಯ ಇರ್ಬೋದು, ದೇಶ ವಿದೇಶಗಳಲ್ಲಿ ವ್ಯವಹಾರ ಮಾಡೋದಿರ್ಬೋದು, ಅಥವಾ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಯನ್ನು ಸ್ಥಾಪಿಸೋದಿರ್ಬೋದು. ನಿಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿ ಬೇಕಾದಷ್ಟು ಆಸ್ತಿಯನ್ನು ಗಳಿಸೋದು. ಒಂದು ವೇಳೆ ಈ ದಿಕ್ಕಿನ ಲೋಪದೋಷಗಳಿಂದ ಕೂಡಿದ್ರೆ ಅತ್ಯಂತ ಕಡಿಮೆ ಕಾಲ ಬದುಕ್ತಾ ಇರ್ತಾರೆ. ಪತ್ನಿ ಬೇಗ ಹೋದ್ರೆ ಅಥವಾ ಗಂಡನಿಗೆ ಕಷ್ಟ, ಗಂಡ ಬೇಗ ಹೋದ್ರೆ ಪತ್ನಿಗೆ ಕಷ್ಟ. ಕೂಡಿ ಬಾಳೋದು ತುಂಬಾ ಕಷ್ಟ. ಗಳಿಸಿದಂಥ ಪ್ರತಿಫಲ ನಿಲ್ಲೋದಿಲ್ಲ, ಅನ್ಯರ ಪಾಲಾಗುತ್ತೆ. ಗುಪ್ತ ರೋಗಗಳು ನಿಮ್ಮನ್ನ ಕಾಡ್ತವೆ. ಧನ ಸಂಪತ್ತಿನಲ್ಲಿ ನೀವು ಹಾನಿಯನ್ನು ಅನುಭವಿಸ್ಬೇಕಾಗುತ್ತೆ. ಆರೋಗ್ಯದಲ್ಲಿ ನೀವು ಹಾನಿಯನ್ನು ಅನುಭವಿಸ್ಬೇಕಾಗುತ್ತೆ. ಮುಂದೆ ಒಂದು ದಿವಸ ನಿಮ್ಮ ಸಂತತಿಗೂ ಹಾನಿಯಾಗುವ ಸಾಧ್ಯತೆ ಜಾಸ್ತಿ. ಮಕ್ಕಳು ಭ್ರಷ್ಟರಾಗ್ತಾರೆ, ಸಂತಾನ ಭಾಗ್ಯ ಇಲ್ಲದೇನೆ ಇರಬಹುದು, ದುಶ್ಚಟರ ದಾಸರಾಗಬಹುದು, ಅಪಜಯ ನಿಮ್ಮನ್ನ ಕಾಡ್ತಾ ಇರ್ತದೆ. ಮನೆ ಯಜಮಾನನಿಗೆ ಮಾನಸಿಕವಾದಂಥ ಒತ್ತಡ ಜಾಸ್ತಿ ಇರ್ತದೆ. ಅನೇಕ ರೀತಿಯ ಗೂಢ ವಿದ್ಯೆಗಳನ್ನು ಕಲಿಲಿಕ್ಕೆ ಪ್ರಯೋಗ ಮಾಡ್ತಾರೆ. ಮಾಟ ಮಂತ್ರ, ವ್ಯಭಿಚಾರ, ದೇಶದ್ರೋಹಿ ಕೆಲಸ, ಹೀಗೆ ತುಂಬಾ ಶೋಕಿಗಳು ಮಾಡ್ತಾ ಆಸ್ತಿ, ಅಂತಸ್ತು, ಸಂಪತ್ತನ್ನು ಕಳೆದುಕೊಳ್ತಾರೆ. ಎಷ್ಟು ವೇಗವಾಗಿ ಬೆಳೀತಿರೋ ಈ ದಿಕ್ಕಿನಿಂದ ಹಂಗೆ ಒಂದು ದಿವಸ ನೀವು ದೊಡ್ಡ ಪಾತಾಳದಲ್ಲಿ ಬಿದ್ದು ಹೋಗ್ತದೆ. ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ನಿಮ್ಮ ಜೀವನ ಶೈಲಿ ಇರ್ಬೋದು.
ಸಮಾಜದಲ್ಲಿ ನಿಮಗೆ ಅಧಿಕಾರವನ್ನು ಅನುಭವಿಸೋದಕ್ಕೆ ಕಷ್ಟ ಆಗ್ತಿರ್ತದೆ. ತುದಿಗೆ ಹೋಗಿರ್ತೀರಿ, ಇನ್ನೇನು ನಾನು ಅಧಿಕಾರಕ್ಕೆ ಬಂದೆ ಅಂದಾಗಲೇ ನಿಮಗೆ ಕಾಲಿಡಿದು ಎಳೆಯೋರು ಜಾಸ್ತಿ ಆಗಿರ್ತಾರೆ, ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಸಿಗುತ್ತಿದ್ದಂತ ಆ ಗೌರವ ಸ್ಥಾನಮಾನ ಮತ್ತೆ ನಿಮ್ಮನ್ನು ಕಳ್ಕೊಳ್ಬೇಕಾಗತ್ತೆ. ಗ್ರಹಾಧಿಪತಿ ಬಂದು ಶನಿ ಕರ್ಮ ಫಲದಾತ. ಶನಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಕೊಡ್ತಾನೆ. ಆದರೆ ಇಲ್ಲಿ ಗ್ರಹಾಧಿಪತಿ ಎಷ್ಟು ಇಂಪಾರ್ಟೆಂಟು, ವಾಸ್ತುದೇವನ ಕೃಪಾಶ್ರವಾದ ಅಷ್ಟು ಇಂಪಾರ್ಟೆಂಟ್. ಯಾಕೆಂತಂದ್ರೆ ಆ ಜಾಗದಲ್ಲಿ ವಿಶೇಷವಾಗಿ ಪಶ್ಚಿಮದಲ್ಲಿ ವಾಸ್ತು ಭಗವಂತನ ಒಂದು ಎಡ ಮಂಡಿ, ಎಡ ಕಾಲು ಇರ್ತದೆ, ನೆನಪಿಟ್ಕೊಳ್ಬೇಕು. ಆ ಕಾಲೇ ಕಟ್ಟಾದಂಗೆ ಆಗಬಾರ್ದು, ಅಲ್ಲಿ ಬಲ ಬೇಕು. ಇದು ಗಮನದಲ್ಲಿ ಇಟ್ಕೊಂಡು ಮನೆಯನ್ನು ಕಟ್ಟಿ. ಪಶ್ಚಿಮ ದಿಕ್ಕಿನಲ್ಲಿ ಶ್ರೀಮಂತರಾಗೋದು ತುಂಬ ಸುಲಭ. ಆದರೆ ಅಲ್ಲಿ ಲೋಪದೋಷಗಳು ಮಾಡಿಕೊಂಡ್ರೆ ನೀವೆಷ್ಟೇ ಶ್ರೀಮಂತರಾಗಿದ್ರು ಅನಾರೋಗ್ಯ ಬಂತು ಅಂದ್ರೆ ನೀವು ಬಡವರೇ. ಹಣ ಇದ್ದು ನೀವು ಉಪಯೋಗಿಸ್ತಿಲ್ಲ, ಅನ್ಯರ ಪಾಲಾಗ್ತದೆ ಅಂದ್ರೆ ನೀವು ಬಡವರೇ. ನೀವು ತುಂಬ ಓದಿದ್ದೀರಿ, ಅಜ್ಞಾನಿಗಳ ಥರ ಆಡ್ತಾ ಇರ್ತೀರಿ, ಆಗ ನೀವು ಬಡವರೇ. ಪತಿ ಪತ್ನಿಯ ಮಧ್ಯೆ ಸುಖ ಸಂತೋಷ ಬಾಂಧವ್ಯ ಇರೋದಿಲ್ಲ. ನಿಮ್ಮ ಪರ್ಸನಲ್ ಲೈಫ್ ಇಸ್ ವೆರಿ ವೆರಿ ಜೀರೋ, ಬಡತನದಲ್ಲಿರ್ತದೆ. ಮಕ್ಕಳು ಅವ್ರು ತಿಳಿದ ಹಾದಿಗೆ ಅವ್ರು ಹೋಗ್ತಾ ಇರ್ತಾರೆ, ಆಗ ನಿಮಗೆ ಬಡತನ ಬರ್ತದೆ. ಯಾಕೆಂದ್ರೆ ಇದು ಎಲ್ಲ ಇದ್ದು ಅನುಭವಿಸ್ಲಿಲ್ಲ, ಅದನ್ನೇ ಬಡತನ ಅಂತ ಹೇಳೋದು. ಮಣ್ಣು ಕೆಲಸ ಮಾಡಿ ಅಥವಾ ಜಮೀನು ಕೆಲಸ ಮಾಡಿ ಬೆಳಿಗ್ಗೆ ಹಗಲೆಲ್ಲ ರಾತ್ರಿ ಹೋಗಿ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಅವನಂತ ಶ್ರೀಮಂತ ಮತ್ತೊಬ್ಬ. ತಿಂದು ಊಟ ಚೆನ್ನಾಗಿ ಜೀರ್ಣ ಆಗಿ ಬೆಳಿಗ್ಗೆ ಮೋಷನ್ ಕ್ಲೀನ್ ಆಯ್ತು ಅಂದ್ರೆ ಅವನಂತ ಶ್ರೀಮಂತ ಮತ್ತೊಬ್ಬ. ಹಾಗೆ ಅಂಗಾಂಗಗಳು ಆರೋಗ್ಯವಾಗಿದ್ರೆ ಅವನಂತ ಶ್ರೀಮಂತ ಮತ್ತೊಬ್ಬ ಇಲ್ಲ. ಯಾಕೆಂದ್ರೆ ಮನುಷ್ಯನ ದೇಹಕ್ಕೆ ವಿಶ್ವ ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಹೇಳುತ್ತೆ 500 ಕೋಟಿಯವರೆಗೂ ಬೆಲೆ ಬಾಳುತ್ತಂತೆ ನಮ್ಮ ದೇಹ. ಇಂಥ ದೇಹ, ಬೆಲೆ ಬಾಳುವಂಥ ದೇಹದಲ್ಲಿ ಒಂದು ಅಂಗಾಂಗಗಳು ಹೆಚ್ಚು ಕಡಿಮೆ ಆದರೆ ಆ 500 ಕೋಟಿನೂ ಸಹ 500 ರೂಪಾಯಿಗೆ ಸಮಾನ ಹೋಗ್ಬೋದು. ದಯಮಾಡಿ ನೈಋತ್ಯ ದಿಕ್ಕೆಷ್ಟು ಇಂಪಾರ್ಟೆಂಟು, ಪಶ್ಚಿಮನಷ್ಟು ಇಂಪಾರ್ಟೆಂಟು. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಳವಡಿಸ್ಕೊಂಡಿದ್ದೇ ಆದಾಗ ಶನಿಯ ಪ್ರಭಾವದಿಂದ ನಿಮ್ಗೆ ಐಶ್ವರ್ಯನು ಪ್ರಾಪ್ತಿಯಾಗುತ್ತೆ. ವರ್ಣನ ಕೃಪಾಶೀರ್ವಾದದಿಂದ ದೊಡ್ಡ ದೊಡ್ಡ ಕಂಪನಿಯನ್ನ, ಬಿವರೇಜಸ್ ಅಂತ ದೊಡ್ಡ ದೊಡ್ಡ ಕಂಪನಿಗಳ ಸ್ಥಾಪಿಸ್ಬೋದು. ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೋದು. ನಿಮ್ಮಿಂದ ದೇಶಕ್ಕೆ ಟ್ಯಾಕ್ಸ್ ಕಟ್ಟಿಸ್ತೀರಿ. ನಿಮಗೆ ಆದಂಥ ಒಂದು ಸ್ಥಾನಮಾನದಲ್ಲಿ ಜನ ನೋಡ್ತಾರೆ. ದಯಮಾಡಿ ನೈಋತ್ಯ ದಿಕ್ಕಿಗೆ ಪ್ರಮುಖವಾದಂಥ ಆದ್ಯತೆಯನ್ನು ಕೊಡಿ. ಯಾಕೆ ನೈಋತ್ಯ ದಿಕ್ಕಿನ ಚರಿತ್ರೆ ಹೇಳಲಿಕ್ಕೆ ಇಷ್ಟು ಮುಂದೆ ಟೈಮ್ ತಗೊಳುತ್ತೆ ಅಂದರೆ, ನೈಋತ್ಯ ದಿಕ್ಕು ಶ್ರೀಮಂತಿಕೆಯ ದಿಕ್ಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೆ ಮನೆ ಕಟ್ಟಿ ನೀವು ಕೆಡಿಸ್ಕೊಳ್ತೀರಿ. ಬಂದಂಥ ಲಕ್ಕು, ಮನೆ ಬಾಗಿಲಿಗೆ ಬಂದಂಥ ಐಶ್ವರ್ಯ ಲಕ್ಷ್ಮಿನ ನೀವು ಎಡಗಾಲಲ್ಲಿ ಒದ್ದಂಗೆ ಓದಬೇಕು. ಯಾಕೆ? ಮನೆ ಕಟ್ಟುವಾಗ ಆತರ ಪಡಬೇಡಿ. ನೀವು ಯಾವುದೋ ಕೆಲಸಕ್ಕೆ ಹೋಗ್ತಿದ್ದೀರಿ ನಿಜ, ಏನೋ ಒಂದು ಉನ್ನತ ಹುದ್ದೆಯಲ್ಲಿದ್ದೀರಿ ನಿಜ, ಬಟ್ ಸರಿಯಾದ ವಾಸ್ತು ಸಲಹೆ ತೆಗೆದುಕೊಳ್ಳಿ. ಸರಿಯಾದ ರೀತಿಯಲ್ಲಿ ನಿಮ್ಮ ಮಾತು ಕೇಳೋಂಥವ್ರಿಗೆ ಕೊಡಿ. ಯಾಕೆಂದ್ರೆ ಇವತ್ತು ಒಂದು ಚದರ ಅಡಿ ಮನೆ ಕಟ್ಟಬೇಕು ಅಂದ್ರೆ ಕಡಿಮೆ ಮನೆಯಲ್ಲಿ ಕಟ್ತೀನಿ, ಕಡಿಮೆ ಬಜೆಟಲ್ಲಿ ಕಟ್ತೀನಿ ಅಂದ್ರೆ 1,70,000, 80,000, 1,60,000 ಬೇಕು. ನಮ್ಮ ಯೋಗ್ಯತೆಗೆ ತಕ್ಕಾಗಿ ಕಟ್ತೀವಿ ಅಂದ್ರೆ 2 ಲಕ್ಷ ಬೇಕು. ಇಲ್ಲ ಅದಕ್ಕಿಂತ ಕ್ವಾಲಿಟಿ ಕಟ್ತೀವಿ ಅಂದ್ರೆ 2,500,000 3 ಲಕ್ಷ ಬೇಕು. ನೀವು ಅಲ್ಲಿ ಚೌಕಾಸಿ ಮಾಡಿದಾಗ ಆ ಕಾಂಟ್ರಾಕ್ಟ್ಗಳು ಇರ್ಬೋದು, ಬಿಲ್ಡರ್ಸ್ ಇರ್ಬೋದು, ಆ ಟೆಂಡರ್ ತಗೊಂಡಿರ್ಬೋದು, ನಿಮಗೆ ಲೋಪದೋಷಗಳ ಬಗ್ಗೆ ಹೇಳಲ್ಲ, ಏನೋ ಒಂದು ಮಾಡಿ ಬಿಲ್ಡಿಂಗ್ ಕಟ್ಟಿಕೊಡ್ತಾರೆ. ಕಟ್ಟಿ ಆದ್ಮೇಲೆ ನೀವೇ ಅನುಭವಿಸ್ಬೇಕು. ಹಾಗಿದ್ದಾಗ ನೀವು ಖುದ್ದು ನಿಂತು ಕಟ್ಟಿಸ್ಕೊಳ್ಳಿ ಮನೆಯನ್ನ, ಅಥವಾ ಬೇರೆಯವರಿಗೆ ಕೊಟ್ರೆ ವಾಸ್ತು ಬಗ್ಗೆ, ಆಯದ ಬಗ್ಗೆ, ದಿಕ್ಕಿನ ಬಗ್ಗೆ, ಪಂಚಭೂತಗಳಿಗೆ ಅನುಗುಣವಾಗಿರುವ ರೀತಿಯಲ್ಲಿ ಕಟ್ತಾ ಇದಾರಂತ ಆಗಾಗ ನೀವು ಪರಿಶೀಲನೆ ಮಾಡಬೇಕು. ಜವಾಬ್ದಾರಿಯಾದಂಥ ವ್ಯಕ್ತಿನ ನಿಲ್ಲಿಸ್ಬೇಕು ನೀವು ನೋಡ್ಕೊಳ್ಳಿಕ್ಕೆ. ಅವ್ರಿಗೆ ಕೊಟ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಹೊರಟೋಗ್ಬಿಟ್ರೆ ಅವ್ರು ಏನು ಮಾಡಿದ್ರು ಅವ್ರು ನಿಮಗೆ ಗೊತ್ತಾಗೋದಿಲ್ಲ. ಹಾಗಂತ ಹೇಳ್ತಾ ಪಶ್ಚಿಮ ದಿಕ್ಕಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಪರಿಪೂರ್ಣ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾರು ಹಣಕಾಸಿನಲ್ಲಿ ತೊಂದರೆ ಇದೆ, ಅನಾರೋಗ್ಯದಲ್ಲಿ ನಾಳ್ತಿದ್ದಾರೆ ಅಂಥವ್ರೇನಾದರೂ ನಿಮ್ಮ ನಿವೇಶನ ಇದ್ದರೆ ನೀವು ಮನೆ ಕಟ್ಟಿ ನೀವು ಶ್ರೀಮಂತರಾಗ್ತೀರಿ. ಆದರೆ ವಾಸ್ತವವಾಗಿ ಕಟ್ಟಬೇಕು.
ವಾಸ್ತುವನ್ನು ನಂಬಿ ಮುಂದೆ ನಿಮ್ಮ ವಂಶಾಭಿವೃದ್ಧಿಯನ್ನು ಬೆಳೆಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಯಾರಿಗೆ ಈ ಪಶ್ಚಿಮ ದಿಕ್ಕಿನ ವಿಶೇಷ ಸಂಚಿಕೆ ನಿಮಗೆ ಇಷ್ಟವಾಯಿತು ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಹಾಗಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.